ಮೂಡಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಅಕ್ರಮದ ಬಗ್ಗೆ ಬಿಜೆಪಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ 200 ಕೋಟಿಯಷ್ಟು ಹಗರಣ ನಡೆದಿರುವಂತದ್ದು ಈಗಾಗಲೇ ಕೂಡ ಇಡಿ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 200 ಕೋಟಿಯಷ್ಟು ಹಗರಣ ನಡೆದಿರುವಂತದ್ದು ಈಗಾಗಲೇ ಇಡಿ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಅಕ್ರಮಗಳು ನಡೆದ್ರೂ ಕೂಡ ಕೇಸನ್ನ ಮುಚ್ಚಿ ಹಾಕಲು ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಮೂಡಾ ವಿಚಾರವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ನಡೀತಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಒಂದು ಕಡೆ ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಂಥ ಮಿಸ್ಅಪ್ರಾಪ್ರಿಯೇಷನು ಸುಮಾರು 200 ಕೋಟಿಯಷ್ಟು ಈ ಮಿಸ್ಅಪ್ರಾಪ್ರಿಯೇಷನ್ ಆಗಿದ್ದು ಮತ್ತು ಪ್ರೈಮಾಪೇಶ ಕೇಸ್ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿಬಿಐ ಎನ್ಕ್ವೈರಿ ನಡೀತಿದೆ. ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂಥ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಆ ರೀತಿಯಾದಂಥ ಹಗರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೇನೋ ಕಾರಣ ಸಲುವಾಗಿ ಪಾರಾಕಂಡು ಬಂದಿದ್ದಾರೆ. ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ. ಅದಕ್ಕಾಗಿ ಇದನ್ನು ಸಿಬಿಐ ಎನ್ಕ್ವೈರಿ ಆಗಲೇಬೇಕು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಇವತ್ತು ನಡೆದಿದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ. ಅವರ ಪತ್ನಿಯವರ ಹೆಸರಲ್ಲೇ ಏನೊಂದು 3 ಎಕರೆ ಜಮೀನಿದೆ. ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನೂ ಆಗಿಲ್ಲ. ಹಿಂದೆ ಈ ಮೂಡಾ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ನಡೀತಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಒಂದು ಕಡೆ ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಂಥ ಮಿಸ್ಅಪ್ರಾಪ್ರಿಯೇಷನು ಸುಮಾರು 200 ಕೋಟಿಯಷ್ಟು ಈ ಮಿಸ್ಅಪ್ರಾಪ್ರಿಯೇಷನ್ ಆಗಿದ್ದು ಮತ್ತು ಪ್ರೈಮಾಪೇಶ ಕೇಸ್ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿಬಿಐ ಎನ್ಕ್ವೈರಿ ನಡೀತಿದೆ. ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂಥ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಆ ರೀತಿಯಾದಂಥ ಹಗರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೇನೋ ಕಾರಣ ಸಲುವಾಗಿ ಪಾರಾಕಂಡು ಬಂದಿದ್ದಾರೆ. ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ. ಅದಕ್ಕಾಗಿ ಇದನ್ನು ಸಿಬಿಐ ಎನ್ಕ್ವೈರಿ ಆಗಲೇಬೇಕು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಇವತ್ತು ನಡೆದಿದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ. ಅವರ ಪತ್ನಿಯವರ ಹೆಸರಲ್ಲೇ ಏನೊಂದು 3 ಎಕರೆ ಜಮೀನಿದೆ. ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನೂ ಆಗಿಲ್ಲ. ಹಿಂದೆ ಈ ಮೂಡಾ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ನಡೀತಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಒಂದು ಕಡೆ ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಂಥ ಮಿಸ್ಅಪ್ರಾಪ್ರಿಯೇಷನು ಸುಮಾರು 200 ಕೋಟಿಯಷ್ಟು ಈ ಮಿಸ್ಅಪ್ರಾಪ್ರಿಯೇಷನ್ ಆಗಿದ್ದು ಮತ್ತು ಪ್ರೈಮಾಪೇಶ ಕೇಸ್ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿಬಿಐ ಎನ್ಕ್ವೈರಿ ನಡೀತಿದೆ. ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂಥ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಆ ರೀತಿಯಾದಂಥ ಹಗರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೇನೋ ಕಾರಣ ಸಲುವಾಗಿ ಪಾರಾಕಂಡು ಬಂದಿದ್ದಾರೆ. ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ. ಅದಕ್ಕಾಗಿ ಇದನ್ನು ಸಿಬಿಐ ಎನ್ಕ್ವೈರಿ ಆಗಲೇಬೇಕು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಇವತ್ತು ನಡೆದಿದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ. ಅವರ ಪತ್ನಿಯವರ ಹೆಸರಲ್ಲೇ ಏನೊಂದು 3 ಎಕರೆ ಜಮೀನಿದೆ. ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನೂ ಆಗಿಲ್ಲ. ಹಿಂದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.